ಇವತ್ತು ತಮಿಳ್ನಾಡಿನಲ್ಲಿರುವ ಒಂದು ಶಿವನ ದೇವಸ್ಥಾನಕ್ಕೆ ಹೋಗಿದ್ವಿ. ನಾವು ಬೆಂಗಳೂರಿಗೆ ಹೋಗಿದ್ವಿ ನಮ್ಮ ತಂಗಿ ಮನೆಗೆ. ಅವರು ಎಲೆಕ್ಟ್ರಾನ್ ಸಿಟಿ ಹತ್ರ ಚಂದಾಪುರದಲ್ಲಿದ್ದಾರೆ. ಚಂದಾಪುರದಿಂದ ಈ ತಮಿಳ್ನಾಡಿನಲ್ಲಿ ಇರುವಂಥ ಒಂದು ಹಳ್ಳಿ ಹತ್ರ ಈ ಪ್ಲೇಸ್ ಬರುತ್ತೆ. ಅಲ್ಲಿ ಹೋಗೋಕ್ಕೆ 2ರಿಂದ 2.5 ಗಂಟೆ ಬೇಕು. ಅವರು ಚಂದಾಪುರದಿಂದ ಈ ಪ್ಲೇಸಿಗೆ ಕರ್ಕೊಂಡು ಹೋದರು. ನಮ್ಮ ತಂಗಿ ಫ್ಯಾಮಿಲಿ, ನಾನು, ನನ್ನ ಮಕ್ಕಳು ಹೋಗಿದ್ವಿ. ನಮ್ಮ ತಂಗಿ ಮಗ, ನಾನು, ನನ್ನ ಮಕ್ಕಳು ನೋಡಿ ನಡ್ಕೊಂಡು ಬರ್ತಾಯಿದ್ವಿ. ನೀರಲ್ಲಿ ಹೋಗ್ತಾಯಿದ್ವಿ ಟೆಂಪಲ್ ಕಡೆ ಸೈಡಿಗೆ. ಅವರಂತೂ, ನನ್ನ ತಂಗಿ, ನನ್ನ ಮಕ್ಕಳು ತುಂಬಾ ಎಂಜಾಯ್ ಮಾಡಿದರು. ನೀರಲ್ಲೆಲ್ಲ ಖುಷಿಯಾಗಿ ಫುಲ್ ಎಂಜಾಯ್ ಮಾಡಿದ್ದಾರೆ. ಅಲ್ಲೆಲ್ಲ ನೋಡಿ ಅವರು ಆಡೋದೆಲ್ಲ. ನಾನು ಸ್ವಲ್ಪ ಮೋಡ ಆಗಿತ್ತು, ಆಮೇಲೆ ಸಂಜೆ ಆಗಿತ್ತು ಅನ್ನೋದಕ್ಕೆ ನೀರಲ್ಲಿ ಆಟ ಆಡಲಿಲ್ಲ. ಯಾಕಂದರೆ ಪಾಪು ಚಿಕ್ಕದಿರೋದ್ರಿಂದ ಶೀತ ಈ ಥರ ಆಗುತ್ತೆ ಅಂತ. ಇವರು ಧ್ಯಾನ ಕೂಡ ಮಾಡ್ತಾ ಇದ್ದಾರೆ ನೋಡಿ. ದೇವ್ರನ್ನ ಧ್ಯಾನ ಮಾಡ್ತಾ ಇದ್ದಾರೆ. ಅಲ್ಲಿ ನೀರು ಕೂಡ ನೋಡಿ ಈ ಥರ ತಿಳಿಯಾಗಿ ಚೆನ್ನಾಗಿದೆ, ಹರ್ಕೊಂಡು ಜರಿಯಾಗಿ ಇದೆ. ಹಾಗೆಯೇ ಹಿಂದೆ ಹೋದರೆ ಆಳ ಕೂಡ ಇದೆ ನೋಡಿ. ಗ್ರೀನಾಗಿ ತುಂಬಾ ಚೆನ್ನಾಗಿ ಪ್ರಕೃತಿದೆಲ್ಲ ಸುಂದರವಾಗಿ ಕಾಣ್ತಾ ಇದೆ. ಇಲ್ಲಿ ಟೆಂಪಲ್ ಕೂಡ ಇದೆ ನೋಡಿ. ಟೆಂಪಲ್ ಹಿಂದೆ ಎಲ್ಲ ವಾಟ್ರ್ ಇದೆ ಸುತ್ತಲೂ. ಈ ಕಡೆ ನೋಡಿ, ಈ ಕಡೆ ನಾವು ಸ್ಟಾರ್ಟಿಂಗ್ ಬಂದ್ವಿ ನಡ್ಕೊಂಡು. ಅಲ್ಲೇ ಕೂಡ ನೋಡಿ, ಇದು ಕಲ್ಲುಗಳ್ನೆಲ್ಲ ಅರ್ಕೆ ಮಾಡಿ ಇಟ್ಕೊಂಡಿದ್ದಾರೆ ಅಲ್ಲಿ. ಅಂದರೆ ನಾವು ಹೆಂಗೆ ಅರ್ಕೆ ಕೊಟ್ಕೊತೀವಲ್ಲ ಆ ಥರ ಕಲ್ಲು ಜೋಡಿಸಿ ಅರ್ಕೆ ಕಟ್ಕೊಂಡಿದ್ದಾರೆ. ಅದು ಅರ್ಕೆ ಆದಮೇಲೆ ಅವರು ಯಾವುದು ಪೂಜೆ ಮಾಡ್ತಾರೋ ಅದನ್ನು ಅರ್ಕೆನ ಸಲ್ಲಿಸ್ತಾರೆ. ಇಲ್ಲಿ 5, 7, 1, 3 ಈ ಥರ ಎಲ್ಲ ಕಲ್ಲುಗಳ್ನ ಜೋಡಿಸಿ ಒಂದ್ರ ಮೇಲೊಂದು ಇಟ್ಟಿದ್ದಾರೆ ನೋಡಿ. ಇದು ಒಂಥರ ನನಗೆ ಹೊಸದು ಅನ್ನಿಸ್ತು. ಈ ಥರ ಕಲ್ಲನ್ನು ಜೋಡಿಸಿ ಈ ಥರ ಅರ್ಕೆ ಕಟ್ತಾರೆ ಅನ್ನೋದು ಇದು ಹೊಸದೇ ಅನ್ನಿಸ್ತು. ನಾನು ಎಲ್ಲೂ ನೋಡಿರಲಿಲ್ಲ ಕೂಡ. ಅದು ಒಂಥರ ಅದ್ಭುತನೇ ಅಂತ ಹೇಳ್ಬೋದು. ಈ ಥರ ಅರ್ಕೆ ಈಡೇರಿದ್ಮೇಲೆ ದೇವರಿಗೆ ಏನು ಅರ್ಕೆ ಬೇಡ್ಕೊಂಡಿರ್ತಾರೋ ಅದನ್ನು ಒಪ್ಪಿಸ್ತಾರೆ. ಶಿವಂದು ಟೆಂಪಲ್ ಇರೋದ್ರಿಂದ. ಇಲ್ಲಿ ನೋಡಿ, ಶಿವನ ವಿಗ್ರಹ ಅಂದರೆ ಇದಿದೆ, ಶಿವಲಿಂಗ. ಇಲ್ಲೆಲ್ಲ ಪೂಜೆ ಮಾಡಿ ಹೋಗಿದ್ದಾರೆ. ದಿನ ಅಲ್ಲಿ ಪ್ರೇಕ್ಷಣೀಯ ಸ್ಥಳ ಆಗಿರೋದ್ರಿಂದ ಅಲ್ಲಿ ಡೈಲಿ ಪ್ರವಾಸಿಗರು ಬಂದೇ ಬರ್ತಾರೆ. ಎಲ್ಲಿಂದಲೋ, ಯಾವ್ಯಾವ ಊರಿಂದಲೋ ಬಂದು ನೋಡ್ಕೊಂಡು ಹೋಗ್ತಾರೆ. ಫ್ಯಾಮಿಲಿ ಸಮೇತ ಬಂದು. ತುಂಬಾ ಚೆನ್ನಾಗಿದೆ ನೋಡೋಕ್ಕೂ ನೋಡಿ. ನೀರು ಕೂಡ ಹಿಂದೆ ಟೆಂಪಲ್ ಹಿಂದೆನೇ ಹರಿತಾ ಇದೆ. ಅಲ್ಲಿ ಕೂಡ ಹಸಿರುವಾಗಿ ಚೆನ್ನಾಗಿದೆ. ಶಿವಂದು ವಿಗ್ರಹ ಮೇಲೆ ಇದು ಕೂಡ ಇದೆ, ನೀರು ಹರಿಲಿಕ್ಕೆ. ಅಲ್ಲೆಲ್ಲ ನೋಡಿ ಜರಿ ಥರ ನೀರು ಹರಿತಾ ಇದೆ. ಅಲ್ಲಿ ನಮ್ಮ ತಂಗಿ, ನಮ್ಮ ಮಕ್ಕಳು ಕುತ್ಕೊಂಡು ಆಟ ಆಡ್ತಿದ್ದಾರೆ. ತುಂಬಾ ಚೆನ್ನಾಗಿತ್ತು. ನಾನು ಈವ್ನಿಂಗ್ ಆಗಿರೋದ್ರಿಂದ ನನಗೊಂದು ಸ್ವಲ್ಪ ಕಡಿಮೆ ಟೈಮ್ ಸಿಕ್ತು ಅಂತಲೇ ಹೇಳ್ಬೋದು. ಮಧ್ಯಾಹ್ನ ಹೋಗಿರ್ತೀನಿ ನೋಡಿ. ಇಲ್ಲಿ ನೋಡಿ ಬಸವಣ್ಣ ಅಲ್ಲಿ ಕೂಡ ತುಂಬಾ ಚೆನ್ನಾಗಿದೆ. ನಾವು ಅಲ್ಲೆಲ್ಲ ಫೋಟೋ ಕೂಡ ತರಿಸ್ಕೊಂಡು ಕೂಡ ಮಾಡಿಸ್ಕೊಂಡ್ವಿ ನೋಡಿ. ನೀರು ನನಗೆ ಕೂಡ ಗೊತ್ತಾಗ್ತಾ ಇದೆ. ತುಂಬಾ ಚೆನ್ನಾಗಿದೆ ಅಂದರೆ ನೋಡೋದಕ್ಕೆ, ಅದು ಎಂಜಾಯ್ ಮಾಡೋದಕ್ಕೆ. ಫಾಲ್ಸ್ ಇದು ಎಲ್ಲಿಂದ ನೀರು ಬರ್ತಾ ಇದೆ ಅನ್ನೋದು ಕೂಡ ನನಗೆ ಗೊತ್ತಾಗಿಲ್ಲ. ಎಲ್ಲಿಗೆ ಹೋಗಿ ಸೇರುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಒನ್ ಡೇ ಟ್ರಿಪ್ ಕೂಡ ಮಾಡ್ಬೋದು. ಸೌಂಡು, ನೀರಿನ ಸೌಂಡು, ಆ ಗಂಟೆ ಎಲ್ಲ ಅದ್ಭುತ ಅಂತಲೇ ಹೇಳ್ಬೋದು. ಈ ಥರ ಒಂದು ಖುಷಿ ಸಿಗುತ್ತೆ ಮನಸ್ಸಿಗೆ ಈ ಥರ ಪ್ಲೇಸಿಗೆ ಹೋಗೋದ್ರಿಂದ. ಮಕ್ಕಳು ಕೂಡ, ಫ್ಯಾಮಿಲಿ ಕೂಡ ಕರ್ಕೊಂಡೋಗಿ ಎಂಜಾಯ್ ಮಾಡುವಂಥ ಸ್ಥಳ ಇದು. ತುಂಬ ಜನ ವಾಟರ್ ಫಾಲ್ಸ್ಗೆ ಹೋಗ್ಬೇಕು ಅನ್ಕೊತಾ ಇರ್ತಾರೆ, ಹೋಗೋಕ್ಕಾಗಲ್ಲ. ಯಾರೆಲ್ಲ ನಿಯರ್ ಇದ್ದೀರಾ ಒಂದು ಟೈಮ್ ಭೇಟಿ ಕೊಡಿ. ಇಲ್ಲಿ ತುಂಬಾ ಚೆನ್ನಾಗಿದೆ ಪ್ಲೇಸು ನೋಡೋದಕ್ಕೆ. ನೋಡಿ, ಇಲ್ಲಿ ಗಂಟೆ ಕೂಡ ಕಟ್ಟಿದ್ದಾರೆ. ಗಂಟೆನ ಒಂದು ದಾರದಿಂದ ಎಳೆದ್ರೆ ಸಾಕು, ಸೌಂಡು ತುಂಬಾ ಜೋರಾಗಿ ಕೇಳಿಸುತ್ತೆ. ಪ್ರಕೃತಿ ಅಂತೂ ನೋಡಿ ಹಸಿರಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಅಲ್ಲಿ ನಮ್ಮ ತಂಗಿ ಅಂತೂ ಫುಲ್ ನೀರಲ್ಲಿ ಎಂಜಾಯ್ ಮಾಡಿದ್ಲು. ನನ್ನ ಮಗಳು, ನಮ್ಮ ತಂಗಿ. ಚೆನ್ನಾಗಿತ್ತು. ಅಲ್ಲಿ ಬೇರೆಯವ್ರು ಕೂಡ ಬಂದಿದ್ದಾರೆ ನೋಡಿ. ಬೇರೆಯವರೆಲ್ಲ ಬಂದು ಹೋಗ್ತಾರೆ. ಅಲ್ಲಿ ನಿಯರೆಸ್ಟ್ ಇರೋರು ಕೂಡ ಬಂದು ಹೋಗ್ತಾರೆ ಅನಿಸುತ್ತೆ ನೋಡಿರೋರು.
ಮತ್ತೆ ಮತ್ತೆ ನೋಡಿ ಎಂಜಾಯ್ ಮಾಡ್ಬೋದು. ಫ್ಯಾಮಿಲಿ ಕರ್ಕೊಂಡು ಫ್ರೆಂಡ್ಸ್ ಜೊತೆ ಈ ಥರ ಎಲ್ಲ ಬಂದು ಹೋಗೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ನೋಡಿ ಚಿಕ್ಕ ಚಿಕ್ಕ ಮಕ್ಕಳಾದರೂ ನೀರಲ್ಲಿ ಆಟ ಆಡ್ತಾ ಇದ್ದಾರೆ. ಅವು ಕೂಡ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಇದಂತೂ ನೋಡೋದಕ್ಕೆ ತುಂಬಾ ಅದ್ಭುತ ಅಂತಲೇ ಅನಿಸುತ್ತೆ. ಮಕ್ಕಳಿಗೆ ಆಡಬೇಕು, ಕುಣಿಬೇಕು ಅಂತ ಇರುತ್ತೆ ನೀರಲ್ಲೆಲ್ಲ. ನೋಡಿ ಚಿಕ್ಕ ನೀರಲ್ಲಿ ಬಿಟ್ಟಿದ್ದೀವಿ, ಆಟ ಆಡ್ತಿದ್ದಾರೆ. ನಾವು ಕೂಡ ಇಲ್ಲೇ ಮರದಲ್ಲಿ ಕೂತಿದ್ದೀವಿ ನೀರು ಹರಿಯೋ ಹತ್ರ. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.